ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥ ಒಂದು ಒಳ್ಳೆಯ ಹಾಗೂ ಶಕ್ತಿಯುತ ಹಾಗೂ ಬೆಸ್ಟ್ ಹೋಮ್ ಮೇಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಲಿಕ್ವಿಡನ್ನು ನೀವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಗ್ರೋತ್ ಚೆನ್ನಾಗಾಗುತ್ತೆ. ತುಂಬ ಜನರ ಗಿಡಗಳಲ್ಲಿ ಸಮಸ್ಯೆ ಇರುತ್ತೆ, ಎಲೆಗಳು ಚೆನ್ನಾಗಿ ಬರ್ತಾ ಇಲ್ಲ, ಎಲೆಗಳು ಹೆಲ್ದಿಯಾಗಿಲ್ಲ, ಎಲೆಗಳು ಉದುರ್ತಾ ಇದೆ. ಈ ಹಣ್ಣು ನೋಡಿದರೆ ನಿಮಗೆ ಅರ್ಥ ಆಗ್ತಾ ಇರ್ಬೋದು ನಾನು ಯಾವ ಒಂದು ಫರ್ಟಿಲೈಸರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಹೌದು, ಇದರಿಂದ ನಾವು ಒಂದು ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ತುಂಬ ಟೈಮ್ ಕೂಡ ಹಿಡಿಯಲ್ಲ. ಜೊತೆಗೆ ಇದರ ಒಂದು ಫರ್ಟಿಲೈಸರನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ. ಮೊಗ್ಗುಗಳು ಉದುರ್ತಾ ಇರ್ಬೋದು, ಎಲೆಗಳು ಹಳದಿ ಆಗ್ತಾ ಇರ್ಬೋದು, ಅಥವಾ ಎಲೆಗಳ ಒಂದು ಕಲರ್ ಆಗಿರ್ಬೋದು ಡಲ್ ಆಗಿರುತ್ತೆ, ಅನ್ಹೆಲ್ದಿ ಲೀವ್ಸ್, ಇವೆಲ್ಲ ಸಮಸ್ಯೆಗಳನ್ನು ಈ ಒಂದು ಫರ್ಟಿಲೈಸರ್ ಬಗೆಹರಿಸುತ್ತೆ. ಅದು ಹೇಗೆ, ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಅದರ ಒಂದು ಉಪಯೋಗಗಳ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಈ ಒಂದು ಹಣ್ಣಿನ ಉಪಯೋಗ ಯಾವ ರೀತಿ ಇದೆ ಅಂತಂದರೆ, ಮನುಷ್ಯನ ದೇಹಕ್ಕೆ ಇದೊಂದು ಒಳ್ಳೆಯ ಒಂದು ವಸ್ತುವಾಗಿ ಪ್ರೂವ್ ಆಗಿದೆ. ಅದು ಯಾವ ರೀತಿ ಅಂತಂದರೆ, ಈ ಒಂದು ಹಣ್ಣಿನ ಸೇವನೆ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ, ದೇಹದಲ್ಲಿ ರಕ್ತದ ಒಂದು ಪ್ರಮಾಣ ಹೆಚ್ಚಾಗುತ್ತೆ. ಈ ಹಣ್ಣು ತಿನ್ನೋದ್ರಿಂದ ಐರನ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಮನುಷ್ಯನ ದೇಹಕ್ಕೆ ಬೇಕಾಗಿರುವಂತಹ ಕಬ್ಬಿನಾಂಶವನ್ನು ಕೂಡ ಇದು ತುಂಬ ಚೆನ್ನಾಗಿ ಒದಗಿಸುತ್ತೆ. ಅದೇ ರೀತಿ ಗಿಡಗಳಿಗೂ ಕೂಡ ಕಬ್ಬಿನಾಂಶ ಬೇಕೇ ಬೇಕು. ಅದು ಯಾಕೆ ಬೇಕು ಅನ್ನೋದಾದರೆ, ಗಿಡಗಳಲ್ಲಿ ಮೊಗ್ಗುಗಳಾಗ್ತಾ ಇರುತ್ತೆ, ಆದರೆ ಅದು ಚೆನ್ನಾಗಿ ಸಂಪೂರ್ಣವಾಗಿ ಅರಳಲ್ಲ. ಯಾವುದೋ ಒಂದು ಕೊರತೆಯಿಂದ ಹೆಚ್ಚಾಗಿ ಬರೋದು ಐರನ್ ಡೆಫಿಷಿಯನ್ಸಿ. ಇದರಿಂದ ಎಲೆಗಳು ಹಳದಿ ಆಗುತ್ತೆ, ಮೊಗ್ಗುಗಳು ಹಳದಿ ಆಗುತ್ತೆ. ಈ ಒಂದು ಸಮಸ್ಯೆಯನ್ನು ಈ ಒಂದು ದಾಳಿಂಬೆ ಹಣ್ಣು ಏನು ಮಾಡುತ್ತೆ ಅಂತಂದರೆ ನಿವಾರಣೆ ಮಾಡುತ್ತೆ. ನೋಡ್ತಾ ಇರ್ಬೋದು ಗಿಡದಲ್ಲಿ ಎಷ್ಟೊಂದು ಶೈನಿಂಗ್ ಇದೆ, ಎಲೆಗಳು ಎಷ್ಟು ಹಳದಿಯಾಗಿದೆ ಅಂತ. ಈ ಒಂದು ಫರ್ಟಿಲೈಸರನ್ನು ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ಕಾಕಡ ಗಿಡದ ಬಗ್ಗೆ ಫರ್ಟಿಲೈಸರ್ ಹೇಳಿ ಅಂತ ಹೇಳಿದ್ರಿ. ಈ ಒಂದು ಗಿಡಕ್ಕೂ ಕೂಡ ಈ ಹಣ್ಣಿನಿಂದ ಅಥವಾ ಈ ಒಂದು ಹಣ್ಣಿನ ಫರ್ಟಿಲೈಸರನ್ನು ಕೊಟ್ಟು ನೀವು ನೋಡಿ, ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್, ಐರನ್, ಮೆಗ್ನೀಷಿಯಮ್, ಜಿಂಕ್, ಕ್ಯಾಲ್ಶಿಯಂ ಈ ಎಲ್ಲ ವಸ್ತುಗಳ ಜೊತೆಗೆ ನೈಟ್ರೋಜನ್ ಕೂಡ ಹೇರಳವಾಗಿರೋದ್ರಿಂದ ಗಿಡಗಳ ಒಂದು ಓವರಾಲ್ ಗ್ರೋತ್ಗೆ ಇದು ಸಹಾಯ ಮಾಡುತ್ತೆ. ಇದನ್ನು ಏನು ಮಾಡಬೇಕು, ಇವಾಗ ಸೀಸನ್ ಇರೋದ್ರಿಂದ ಈ ಹಣ್ಣುಗಳು ನಮಗೆ ಈಸಿಯಾಗಿ ಸಿಗುತ್ತೆ. ಈ ಒಂದು ಸಿಪ್ಪೆಯಿಂದ ನಾನು ಪೌಡರ್ ಮಾಡಿ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಪೌಡರನ್ನು ನೀವು ಏನು ಮಾಡಬೇಕು, ಸಾಧ್ಯವಾದಷ್ಟು ಮುಂದೆ ಮಳೆಗಾಲದಲ್ಲಿ ನೀವು ಇವಾಗಲೇ ಅದನ್ನು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಸದ್ಯಕ್ಕೆ ನಾವೇನು ಮಾಡೋಣ, ಇದರಿಂದ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಮಾಡೋಣ. ಯಾಕಂತಂದರೆ ನೀರಿನ ಬದಲಾಗಿ ಈ ರೀತಿ ನಾವು ಪೀಲ್ಸ್ಗಳಿಂದ, ಹಣ್ಣಿನ ಸಿಪ್ಪೆಯಿಂದ, ತರಕಾರಿ ಸಿಪ್ಪೆಯಿಂದ ಲಿಕ್ವಿಡ್ ಫರ್ಟಿಲೈಸರನ್ನು ರೆಡಿ ಮಾಡಿ ಕೊಡೋದ್ರಿಂದ ಗಿಡಗಳಲ್ಲಿ ಗ್ರೋತ್ ಚೆನ್ನಾಗಾಗುತ್ತೆ ಹಾಗೂ ಗಿಡಗಳು ಅದನ್ನು ಚೆನ್ನಾಗಿ ಹಿಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ರೀತಿ ನೀವು ಹಣ್ಣನ್ನು ತಿಂದ ನಂತರ ವೇಸ್ಟ್ ಅಂತ ಎಸೆಯುವಂಥ ಈ ದಾಳಿಂಬೆ ಸಿಪ್ಪೆಯನ್ನು ಏನು ಮಾಡ್ಕೊಳ್ಬೋದು, ಒಣಗಿಸಿ ಕೂಡ ಪೌಡರ್ ಮಾಡಿ ಇಟ್ಕೊಳ್ಬೋದು. ಆದರೆ ಅದರ ಬದಲಾಗಿ ಇವತ್ತು ನಾನೇನು ಮಾಡ್ತಾ ಇದ್ದೀನಿ, ಇನ್ಸ್ಟಂಟಾಗಿ ಒಂದು ಲಿಕ್ವಿಡನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸಿಪ್ಪೆಯನ್ನು ನೀವು 2-3 ಹಣ್ಣು ನೀವು ದಿನಕ್ಕೆ ಎಷ್ಟು ಕನ್ಸ್ಯೂಮ್ ಮಾಡ್ತೀರಿ ಅಷ್ಟು ಸಿಪ್ಪೆಯನ್ನು ನೀವೇನು ಮಾಡ್ಬೋದು, ಸ್ಟೋರ್ ಮಾಡಿ ಇಟ್ಕೊಂಡು, ಅಂತಂದರೆ ಫ್ರೆಶ್ ಆಗಿ ಯೂಸ್ ಮಾಡ್ಕೊಳ್ಳಿ. ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ಳೋದು ಬೇರೆ. ಫ್ರೆಶ್ ಆಗಿರುವಂಥ ದಾಳಿಂಬೆ ಸಿಪ್ಪೆಯನ್ನು ಏನು ಮಾಡಬೇಕು, ಎಷ್ಟು ಸಿಗುತ್ತೋ ಅಷ್ಟು, 1 ಹಣ್ಣಾಗಿರ್ಬೋದು, 2 ಹಣ್ಣಾಗಿರ್ಬೋದು, ಆ ಹಣ್ಣುಗಳ ಸಿಪ್ಪೆಯನ್ನು ನೀವೇನು ಮಾಡಬೇಕು, ಯಾವುದಾದ್ರೂ ಒಂದು ಕಂಟೈನರ್, ನೀವು ಟೀ ಮಾಡ್ಬೋದು ಅಥವಾ ಈ ಅನ್ನ ಎಲ್ಲ ಯಾವುದಾದ್ರೂ ಒಂದು ಕಂಟೈನರ್ ಇರ್ಬೋದು, ಅದರಲ್ಲಿ ಈ ಸಿಪ್ಪೆಗಳನ್ನು ಹಾಕ್ಕೊಂಡು ಅದರಲ್ಲಿ 1 ಗ್ಲಾಸ್ ಅಥವಾ 2 ಗ್ಲಾಸ್ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ, ಎಷ್ಟು ಸಿಪ್ಪೆ ಇದೆಯೋ ಅಷ್ಟು. ನನ್ನ ಹತ್ರ ಒಂದೇ ಹಣ್ಣಿನ ಸಿಪ್ಪೆ ಇತ್ತು, ಸೊ ಹಾಗಾಗಿ ನಾನಿಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸಿಪ್ಪೆಯನ್ನು 1 ಗ್ಲಾಸ್ ನೀರಿನಲ್ಲಿ ಹಾಕಿ ಕೇವಲ 5-6 ನಿಮಿಷ ಮಾತ್ರ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಈ ರೀತಿ ಬಾಯ್ಲ್ ಮಾಡೋದ್ರಿಂದ ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ ಅಂತಂದರೆ ತಕ್ಷಣ ರಿಲೀಸ್ ಆಗುತ್ತೆ ಹಾಗೂ ಇದನ್ನು ನಾವೇನು ಮಾಡ್ಬೋದು, ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಲ್ಲಿ ಬರ್ತಾ ಇರುವಂಥ ಸುಮಾರು ಸಮಸ್ಯೆಗಳು ತಕ್ಷಣ ಕಡಿಮೆ ಆಗುತ್ತೆ. ಇದನ್ನು ಕೊಡೋದ್ರಿಂದ ಇವತ್ತು ಫರ್ಟಿಲೈಸರ್ ಮಾಡಿದ್ರೆ ನಾಳೆ ಇನ್ಸ್ಟಂಟಾಗಿ ರಿಸಲ್ಟ್ ಸಿಗುತ್ತೆ ಅಂತ ಅನ್ನೋ ಹಾಗಿಲ್ಲ. ನೀವು ಇದನ್ನು 2-3 ಬಾರಿ ಆದರೂ 8-10-15 ದಿನಗಳಿಗೊಮ್ಮೆ ನಿಮ್ಮ ಹತ್ರ ಯಾವ ರೀತಿ ಫ್ರೂಟ್ಸ್ ಅವೈಲೇಬಲ್ ಇರುತ್ತೋ ಆ ರೀತಿ ಒಂದು ಫರ್ಟಿಲೈಸರನ್ನು ನೀವು 15-10 ದಿನಗಳ ಗ್ಯಾಪಲ್ಲಿ ಕೊಡೋದ್ರಿಂದ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಯಾವುದೇ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಬಹುದು, ಕ್ವಿಕ್ಕಾಗಿ ರಿಸಲ್ಟ್ ಸಿಗಲ್ಲ, ಆದರೆ ಲೇಟಾಗಿ ರಿಸಲ್ಟ್ ಸಿಕ್ಕರೂ ಪರ್ಮನೆಂಟ್ ಆಗಿರುತ್ತೆ. ಆದರೆ ಈ ಒಂದು ಕೆಮಿಕಲ್ ಫರ್ಟಿಲೈಸರ್ ಹಾಕೋದ್ರಿಂದ ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ. ತಕ್ಷಣ ಸಿಕ್ಕರೂ ಕೂಡ ಅದರ ಒಂದು
ಹಾನಿ ಕೂಡ ತುಂಬ ಗಿಡಗಳಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಈ ರೀತಿ ಗಿಡಗಳಿಗೆ ನಾವು ಮನೆಯಲ್ಲೇ ಸಿಗುವಂಥ ವೇಸ್ಟ್ ವಸ್ತುಗಳಿಂದ, ಈ ವಸ್ತು ಕೂಡ ನಮಗೆ ಗಿಡಗಳಿಂದನೇ ಸಿಕ್ಕಿದೆ, ಹಾಗಾಗಿ ಅದನ್ನು ನಾವು ಮತ್ತೆ ಮರಳಿ ಗಿಡಗಳಿಗೆ ಹಾಕೋದ್ರಿಂದ ಯಾವುದೇ ಸೈಡ್ ಇಫೆಕ್ಟ್ಸ್ ಬರಲ್ಲ. ನೋಡಿ, 5ರಿಂದ 6 ನಿಮಿಷ ಬಾಯ್ಲ್ ಮಾಡಿ ಅದನ್ನು ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾಗಿ ಆಗೋದಕ್ಕೆ ಬಿಡಿ. ನೋಡಿ, ಪೀಲ್ಸ್ ಅಂದರೆ ಸಿಪ್ಪೆಗಳೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ, ಅದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ನೀರಿನಲ್ಲಿ ಬಿಟ್ಕೊಂಡು ಬಿಟ್ಟಿದೆ. ಇನ್ನೊಂದೇನು ಅಂತಂದರೆ, ಕೇವಲ 5 ನಿಮಿಷ ಬಾಯ್ಲ್ ಮಾಡಿದ್ರೂ ಕೂಡ ಅದೇನಾಗಿದೆ, ಅರ್ಧ ಕಪ್ ಅಂತಂದರೆ 1 ಗ್ಲಾಸ್ ಹಾಕಿದ್ನಲ್ಲ, ಹಾಫ್ ಗ್ಲಾಸ್ನಷ್ಟು ಅದು ಫರ್ಟಿಲೈಸರ್ ರೆಡಿಯಾಗಿದೆ. ಇನ್ನೊಂದು ಮೆಥಡ್ ಏನು ಅಂತಂದರೆ, ನಿಮಗೆ ಬಾಯ್ಲ್ ಮಾಡಿದರೆ ಅದರ ಒಂದು ಪೋಷಕಾಂಶಗಳು ಎಲ್ಲಿ ವೇಸ್ಟ್ ಆಗುತ್ತೆ ಅನ್ನುವಂಥ ಸಂಶಯ ಇದ್ದರೆ, ನೀವು ಈ ರೀತಿ ಸಿಪ್ಪೆಗಳನ್ನು 1ರಿಂದ 2 ದಿನಗಳ ಮಟ್ಟಿಗೆ 1 ಲೀಟರ್ ನೀರಿನಲ್ಲಿ ನೆನೆಸಿ ಇಟ್ಟು ಅದನ್ನು 1 ಲೀಟರ್ ಇದ್ದರೆ 1 ಲೀಟರ್ ನೀರನ್ನು ಅದರಲ್ಲಿ ಡೈಲ್ಯೂಟ್ ಮಾಡಿ ಕೂಡ ಗಿಡಗಳಿಗೆ ಹಾಕ್ಬೋದು. ಆದರೆ ನನ್ನ ಪ್ರಕಾರ ಬಾಯ್ಲ್ ಮಾಡಿ ಹಾಕೋದ್ರಿಂದ ಗಿಡಗಳಿಗೆ ತುಂಬ ಹೆಚ್ಚಾಗಿ ಏನಾಗುತ್ತೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಅಂಶಗಳು ಸಿಗುತ್ತೆ. ಈ ರೀತಿ ಒಂದು ಲಿಡ್ನಿಂದ ಕ್ಲೋಸ್ ಮಾಡಿ 1-2 ದಿನ ಬಿಟ್ಟು ನೀವು ಅದನ್ನು ಗಿಡಗಳಿಗೆ ಕೊಟ್ಟರೂ ಕೂಡ ಯಾವುದೇ ತೊಂದರೆ ಇಲ್ಲ. ನೋಡಿ, ಈ ರೀತಿ ಅದರ ಎಲ್ಲ ಒಂದು ಸತ್ವ ಅದರಲ್ಲಿ ಬಿಟ್ಟಿರಬೇಕಾದ್ರೆ ಅದನ್ನು ನಾವು ಯಾವುದಾದ್ರೂ ಒಂದು ಜರಡಿ, ಈ ಟೀ ಎಲ್ಲ ನಾವು ಜರಡಿ ಸೋಸ್ಕೊಳ್ತೀವಲ್ಲ, ಅದರಲ್ಲಿ ಇದನ್ನು ಚೆನ್ನಾಗಿ ಸೋಸಿ ಈ ಯಾವುದೇ ಒಂದು ಸಿಪ್ಪೆಯನ್ನು ಆ ಒಂದು ಮಣ್ಣಿನಲ್ಲಿ ಹಾಕದೆ ಕೇವಲ ಅದರಲ್ಲಿ ಬಂದಿರುವಂಥ ನೀರಿನ ಅಂಶವನ್ನು ಅಂದರೆ ಲಿಕ್ವಿಡನ್ನು ಮಾತ್ರ ಗಿಡಗಳಿಗೆ ಹಾಕೋದು ಬೆಸ್ಟ್. ಯಾಕಂತಂದರೆ ನಾವು ಇದನ್ನು ಬಾಯ್ಲ್ ಮಾಡಿರೋದ್ರಿಂದ ಆ ಸಿಪ್ಪೆಯಲ್ಲಿ ನೀರಿನ ಅಂಶ ಉಳ್ಕೊಂಡಿರುತ್ತೆ. ಆ ಹಸಿಯಾಗಿರುವಂಥ ಒಂದು ಸಿಪ್ಪೆಯನ್ನು ಗಿಡಗಳಿಗೆ ಮಣ್ಣಿನಲ್ಲಿ ಹಾಕೋದ್ರಿಂದ ಫಂಗಸ್ ಕೂಡ ಬರ್ಬೋದು. ಹಾಗಾಗಿ ಡ್ರೈ ಆಗಿ ಕೊಟ್ಟರೆ ಯಾವುದೇ ತೊಂದರೆ ಇಲ್ಲ, ಆದರೆ ಹಸಿಯಾಗಿರುವಂಥ ಯಾವುದೇ ಸಿಪ್ಪೆಯನ್ನು ಮಣ್ಣಿನಲ್ಲಿ ಹಾಕೋದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ಕೇವಲ ಅರ್ಧ ಗ್ಲಾಸ್ನಷ್ಟು ಈ ಫರ್ಟಿಲೈಸರ್ ರೆಡಿಯಾಗಿದೆ. ಅದಕ್ಕೆ ನಾನು 2 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಲೋಟ ನೀರು ಹಾಕಿದರೂ ಕೂಡ ಫರ್ಟಿಲೈಸರ್ ತುಂಬ ಚೆನ್ನಾಗಿ ಥಿಕ್ಕಾಗೇ ಇದೆ. ನಾನು ಇದನ್ನು ಗಿಡಗಳಲ್ಲಿ ಎಷ್ಟು ಅದಕ್ಕೆ ರಿಕ್ವೈರ್ಮೆಂಟ್ ಇದೆಯೋ ಅಷ್ಟೇ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಫರ್ಟಿಲೈಸರ್ ವೇಸ್ಟ್ ಕೂಡ ಆಗಲ್ಲ. ಅದಕ್ಕೆ ನಾವು ಹಾಕುವಂಥ ನ್ಯೂಟ್ರಿಷನ್ ಏನಾಗುತ್ತೆ ಕಂಪ್ಲೀಟಾಗಿ ಗಿಡಗಳಿಗೆ ಸಿಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮನೆಯಲ್ಲಿ ನಾವು ವೇಸ್ಟ್ ಅಂತ ಎಸೆಯುವಂಥ ಹಣ್ಣಿನ ಸಿಪ್ಪೆಯಿಂದ ಒಂದು ಒಳ್ಳೆಯ ಹಾಗೂ ಬೆಸ್ಟ್ ಹೋಮ್ಮೇಡ್ ಫರ್ಟಿಲೈಸರನ್ನು, ಅದು ಕೂಡ ನೈಟ್ರೋಜನ್, ಫಾಸ್ಫರಸ್ ಮತ್ತು ಐರನ್, ಜಿಂಕ್ ಎಲ್ಲ ಒಂದು ವಸ್ತುಗಳನ್ನು ಒಳಗೊಂಡಂಥ ಫರ್ಟಿಲೈಸರನ್ನು ಯಾವ ರೀತಿ ಕೊಡಬೇಕು ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ಮತ್ತೊಬ್ಬರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸಿದರೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.